ಈಗ ಇಷ್ಟೆಲ್ಲ ಕಷ್ಟ ಆಗತ್ತೆ ಅಂತಂದರೆ ನಿಮ್ಮ ಹತ್ರ ಫ್ರೀ ಯಾರು ಕೇಳಿದ್ರು ಅಲ್ವಾ? ಈಗಲೂ ನಾನು ಹೇಳ್ತಾ ಇದ್ದೀನಿ, ಫ್ರೀ ಕೊಡೋದ್ರ ಬಗ್ಗೆ ನನ್ನ ಆಕ್ಷೇಪ ಯಾವತ್ತೂ ಇಲ್ಲ. ಆದರೆ 5 ಫ್ರೀ ಕೊಡುವಾಗ ನೀವು ಆಲೋಚನೆ ಮಾಡಬೇಕಾಗಿತ್ತು, 63,000 ಕೋಟಿ ಈ ಥರ ಆಗತ್ತೆ, ಮತ್ತೊಂದು ಮಗದೊಂದು ಅಂತೇಳಿ. ಬನ್ನಿ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಸ್ ಪ್ರಯಾಣ ದರ 15% ಹೆಚ್ಚಳವಾಗಿದೆ. ಹೆಣ್ಣು ಮಕ್ಕಳು ಜಾಲಿ ಜಾಲಿ, ಗಂಡು ಮಕ್ಕಳ ಕಿಸೆ ಖಾಲಿ ಖಾಲಿ. ಹೆಂಗಿರ್ಬೋದಲ್ವಾ? ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಗಂಡ ಟಿಕೆಟ್ ತಗೋಬೇಕು ಜಾಸ್ತಿ, ಅದು ಕೂಡ 100 ರೂಪಾಯಿ ಟಿಕೆಟ್ ಇದ್ದರೆ 115 ರೂಪಾಯಿ ಕೊಡಬೇಕು ಇನ್ನು ಮುಂದೆ. ಹೆಣ್ಣು ಮಕ್ಕಳಿಗೆ ಫ್ರೀ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಇವತ್ತು ಕೈಗೊಳ್ಳಲಾಯಿತು. 15% ಏರಿಕೆ ಅಂದರೆ 100 ರೂಪಾಯಿ ಟಿಕೆಟ್ ಕೊಟ್ಟು ನೀವು ಪ್ರಯಾಣ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಟಿಕೆಟ್ ನಿನ್ನೆ ಮೊನ್ನೆ ಎಲ್ಲ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಿ, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ, ಐ ಡೋಂಟ್ ನೋ, ಅದು ಡೈಲಿನೋ. 15% ಜಾಸ್ತಿ ಆಗಿದೆ. ಇನ್ನು ಮುಂದೆ 15 ರೂಪಾಯಿ ಜಾಸ್ತಿ, 115 ರೂಪಾಯಿ ಇನ್ನು ಮುಂದೆ ಕೊಡಬೇಕು. ಆಯಿತು, 200 ರೂಪಾಯಿ ಇದ್ದರೆ, 200 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ 230 ರೂಪಾಯಿ ಕೊಡಬೇಕು. ಆದರೆ ದೂರದ ಪ್ರಯಾಣ ಮಾಡೋರಿಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ. ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ, ಬೆಂಗಳೂರಿನಿಂದ ಮಂಗಳೂರು, ಬೆಂಗಳೂರಿನಿಂದ ಬೆಳಗಾವಿ, ಬೆಂಗಳೂರಿನಿಂದ ದಾವಣಗೆರೆ, ಬೆಂಗಳೂರಿನಿಂದ ಯಾವುದು ಬೀದರ್, ಬೆಂಗಳೂರಿನಿಂದ ಬಾಗಲಕೋಟೆ, ಬೆಂಗಳೂರಿನಿಂದ ಕಲಬುರಗಿ, ಬೆಂಗಳೂರಿನಿಂದ ಹುಬ್ಬಳ್ಳಿ, ಅನೇಕ ಕಡೆ ನಿಮಗೇನಾಗುತ್ತೆ, 500 ರೂಪಾಯಿ ಟಿಕೆಟ್ ಒಳಗಡೆ ಇದ್ದರೆ, ಅಥವಾ 500 ರೂಪಾಯಿ ಅಂತ ಇಟ್ಕೊಳ್ಳಿ, ಈಗೆಲ್ಲ ಕೆಲವು ಕಡೆ ಜಾಸ್ತಿ ಆಗುತ್ತೆ, 500 ರೂಪಾಯಿ, ನೀವು 575 ರೂಪಾಯಿ ಕೊಡಬೇಕು, 15% ಜಾಸ್ತಿ. ಆಯಿತು, ನಿಮ್ಮ ಟಿಕೆಟ್ 1,000 ರೂಪಾಯಿ ಇದೆ, ನೀವು 150 ರೂಪಾಯಿ ಕೊಡಬೇಕು. ಇಬ್ಬರಿದ್ದೀರಿ, 1,000 1,002 ಟಿಕೆಟು, ನೀವು 300 ರೂಪಾಯಿ ಜಾಸ್ತಿ ಕೊಡಬೇಕು. ಇನ್ನು ಮುಂದೆ ಖಾಸಗಿ ಇಷ್ಟೆಲ್ಲ ಆಯಿತು. ಈ ರೇಟ್ ಜಾಸ್ತಿ ಆದ ತಕ್ಷಣ ಇದೊಂದು ವರ್ತುಲ, ನಾವು ಹೇಳ್ತೀವಲ್ಲ ಆಹಾರ ಶೃಂಖಲೆ ಅಂತೇಳಿ, ಇದೊಂದು ಶೃಂಖಲೆ, ಒಂದು ಸಂಕಲೆ. ಇವರಿಗೆ ಜಾಸ್ತಿ ಆಯಿತು ಅಂದ ತಕ್ಷಣ ಖಾಸಗಿ ಬಸ್ ಮಾಲೀಕರು ಸುಮ್ಮನಿರ್ತಾರಾ? ಸರ್ ನಮ್ಮದು ಮಾಡಿ. BMTC KSRTC ಎಲ್ಲ ಜಾಸ್ತಿ ಆದಾಗ, ಖಾಸಗಿ ಬಸ್ ಜಾಸ್ತಿ ಮಾಡಿದಾಗ ರಿಕ್ಷಾದವರು ಸುಮ್ಮನಿರ್ತಾರಾ? ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಸಾಧ್ಯತೆ ಇದೆ. ಏನಿದೆ, 1 ಕಿಲೋಮೀಟ್ರಿಗೆ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆ ಇಡ್ತಾರೆ. ಸದ್ಯಕ್ಕಂತೂ ಹೊಸ ವರ್ಷದಲ್ಲಿ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಹೋಗೋದಿದ್ರೆ ಜಾಲಿ ಜಾಲಿ ಜಾಲಿ, ಗಂಡು ಮಕ್ಕಳ ಜೇಬು ಖಾಲಿ 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 ಅಷ್ಟೇ. ಈಗ ಇಷ್ಟೆಲ್ಲ ಕಷ್ಟ ಆಗತ್ತೆ ಅಂತಂದರೆ ನಿಮ್ಮ ಹತ್ರ ಫ್ರೀ ಯಾರು ಕೇಳಿದ್ರು ಅಲ್ವಾ? ಈಗಲೂ ನಾನು ಹೇಳ್ತಾ ಇದ್ದೀನಿ, ಫ್ರೀ ಕೊಡೋದ್ರ ಬಗ್ಗೆ ನನ್ನ ಆಕ್ಷೇಪ ಯಾವತ್ತೂ ಇಲ್ಲ. ಆದರೆ 5 ಫ್ರೀ ಕೊಡುವಾಗ ನೀವು ಆಲೋಚನೆ ಮಾಡಬೇಕಾಗಿತ್ತು, 63,000 ಕೋಟಿ ಈ ಥರ ಆಗತ್ತೆ, ಮತ್ತೊಂದು ಮಗದೊಂದು ಅಂತೇಳಿ. ಬನ್ನಿ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಸ್ ಪ್ರಯಾಣ ದರ 15% ಹೆಚ್ಚಳವಾಗಿದೆ. ಹೆಣ್ಣು ಮಕ್ಕಳು ಜಾಲಿ ಜಾಲಿ, ಗಂಡು ಮಕ್ಕಳ ಕಿಸೆ ಖಾಲಿ ಖಾಲಿ. ಹೆಂಗಿರ್ಬೋದಲ್ವಾ? ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಗಂಡ ಟಿಕೆಟ್ ತಗೋಬೇಕು ಜಾಸ್ತಿ, ಅದು ಕೂಡ 100 ರೂಪಾಯಿ ಟಿಕೆಟ್ ಇದ್ದರೆ 115 ರೂಪಾಯಿ ಕೊಡಬೇಕು ಇನ್ನು ಮುಂದೆ. ಹೆಣ್ಣು ಮಕ್ಕಳಿಗೆ ಫ್ರೀ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಇವತ್ತು ಕೈಗೊಳ್ಳಲಾಯಿತು. 15% ಏರಿಕೆ ಅಂದರೆ 100 ರೂಪಾಯಿ ಟಿಕೆಟ್ ಕೊಟ್ಟು ನೀವು ಪ್ರಯಾಣ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಟಿಕೆಟ್ ನಿನ್ನೆ ಮೊನ್ನೆ ಎಲ್ಲ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಿ, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ, ಐ ಡೋಂಟ್ ನೋ, ಅದು ಡೈಲಿನೋ. 15% ಜಾಸ್ತಿ ಆಗಿದೆ. ಇನ್ನು ಮುಂದೆ 15 ರೂಪಾಯಿ ಜಾಸ್ತಿ, 115 ರೂಪಾಯಿ ಇನ್ನು ಮುಂದೆ ಕೊಡಬೇಕು. ಆಯಿತು, 200 ರೂಪಾಯಿ ಇದ್ದರೆ, 200 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ 230 ರೂಪಾಯಿ ಕೊಡಬೇಕು. ಆದರೆ ದೂರದ ಪ್ರಯಾಣ ಮಾಡೋರಿಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ. ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ, ಬೆಂಗಳೂರಿನಿಂದ ಮಂಗಳೂರು, ಬೆಂಗಳೂರಿನಿಂದ ಬೆಳಗಾವಿ, ಬೆಂಗಳೂರಿನಿಂದ ದಾವಣಗೆರೆ, ಬೆಂಗಳೂರಿನಿಂದ ಯಾವುದು ಬೀದರ್, ಬೆಂಗಳೂರಿನಿಂದ ಬಾಗಲಕೋಟೆ, ಬೆಂಗಳೂರಿನಿಂದ ಕಲಬುರಗಿ, ಬೆಂಗಳೂರಿನಿಂದ ಹುಬ್ಬಳ್ಳಿ, ಅನೇಕ ಕಡೆ ನಿಮಗೇನಾಗುತ್ತೆ, 500 ರೂಪಾಯಿ ಟಿಕೆಟ್ ಒಳಗಡೆ ಇದ್ದರೆ, ಅಥವಾ 500 ರೂಪಾಯಿ ಅಂತ ಇಟ್ಕೊಳ್ಳಿ, ಈಗೆಲ್ಲ ಕೆಲವು ಕಡೆ ಜಾಸ್ತಿ ಆಗುತ್ತೆ, 500 ರೂಪಾಯಿ, ನೀವು 575 ರೂಪಾಯಿ ಕೊಡಬೇಕು, 15% ಜಾಸ್ತಿ. ಆಯಿತು, ನಿಮ್ಮ ಟಿಕೆಟ್ 1,000 ರೂಪಾಯಿ ಇದೆ, ನೀವು 150 ರೂಪಾಯಿ ಕೊಡಬೇಕು. ಇಬ್ಬರಿದ್ದೀರಿ, 1,000 1,002 ಟಿಕೆಟು, ನೀವು 300 ರೂಪಾಯಿ ಜಾಸ್ತಿ ಕೊಡಬೇಕು. ಇನ್ನು ಮುಂದೆ ಖಾಸಗಿ ಇಷ್ಟೆಲ್ಲ ಆಯಿತು. ಈ ರೇಟ್ ಜಾಸ್ತಿ ಆದ ತಕ್ಷಣ ಇದೊಂದು ವರ್ತುಲ, ನಾವು ಹೇಳ್ತೀವಲ್ಲ ಆಹಾರ ಶೃಂಖಲೆ ಅಂತೇಳಿ, ಇದೊಂದು ಶೃಂಖಲೆ,
ಒಂದು ಸಂಕಲೆ. ಇವರಿಗೆ ಜಾಸ್ತಿ ಆಯಿತು ಅಂದ ತಕ್ಷಣ ಖಾಸಗಿ ಬಸ್ ಮಾಲೀಕರು ಸುಮ್ಮನಿರ್ತಾರಾ? ಸರ್ ನಮ್ಮದು ಮಾಡಿ. BMTC KSRTC ಎಲ್ಲ ಜಾಸ್ತಿ ಆದಾಗ, ಖಾಸಗಿ ಬಸ್ ಜಾಸ್ತಿ ಮಾಡಿದಾಗ ರಿಕ್ಷಾದವರು ಸುಮ್ಮನಿರ್ತಾರಾ? ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಸಾಧ್ಯತೆ ಇದೆ. ಏನಿದೆ, 1 ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆ ಇಡ್ತಾರೆ. ಸದ್ಯಕ್ಕಂತೂ ಹೊಸ ವರ್ಷದಲ್ಲಿ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಹೋಗೋದಿದ್ರೆ ಜಾಲಿ ಜಾಲಿ ಜಾಲಿ, ಗಂಡು ಮಕ್ಕಳ ಜೇಬು ಖಾಲಿ 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 ಅಷ್ಟೇ. ಈಗ ಇಷ್ಟೆಲ್ಲ ಕಷ್ಟ ಆಗತ್ತೆ ಅಂತಂದರೆ ನಿಮ್ಮ ಹತ್ರ ಫ್ರೀ ಯಾರು ಕೇಳಿದ್ರು ಅಲ್ವಾ? ಈಗಲೂ ನಾನು ಹೇಳ್ತಾ ಇದ್ದೀನಿ, ಫ್ರೀ ಕೊಡೋದ್ರ ಬಗ್ಗೆ ನನ್ನ ಆಕ್ಷೇಪ ಯಾವತ್ತೂ ಇಲ್ಲ. ಆದರೆ 5 ಫ್ರೀ ಕೊಡುವಾಗ ನೀವು ಆಲೋಚನೆ ಮಾಡಬೇಕಾಗಿತ್ತು, 63,000 ಕೋಟಿ ಈ ಥರ ಆಗತ್ತೆ, ಮತ್ತೊಂದು ಮಗದೊಂದು ಅಂತೇಳಿ. ಬನ್ನಿ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಸ್ ಪ್ರಯಾಣ ದರ 15% ಹೆಚ್ಚಳವಾಗಿದೆ. ಹೆಣ್ಣು ಮಕ್ಕಳು ಜಾಲಿ ಜಾಲಿ, ಗಂಡು ಮಕ್ಕಳ ಕಿಸೆ ಖಾಲಿ ಖಾಲಿ. ಹೆಂಗಿರ್ಬೋದಲ್ವಾ? ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಗಂಡ ಟಿಕೆಟ್ ತಗೋಬೇಕು ಜಾಸ್ತಿ, ಅದು ಕೂಡ 100 ರೂಪಾಯಿ ಟಿಕೆಟ್ ಇದ್ದರೆ 115 ರೂಪಾಯಿ ಕೊಡಬೇಕು ಇನ್ನು ಮುಂದೆ. ಹೆಣ್ಣು ಮಕ್ಕಳಿಗೆ ಫ್ರೀ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಇವತ್ತು ಕೈಗೊಳ್ಳಲಾಯಿತು. 15% ಏರಿಕೆ ಅಂದರೆ 100 ರೂಪಾಯಿ ಟಿಕೆಟ್ ಕೊಟ್ಟು ನೀವು ಪ್ರಯಾಣ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಟಿಕೆಟ್ ನಿನ್ನೆ ಮೊನ್ನೆ ಎಲ್ಲ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಿ, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ, ಐ ಡೋಂಟ್ ನೋ, ಅದು ಡೈಲಿನೋ. 15% ಜಾಸ್ತಿ ಆಗಿದೆ. ಇನ್ನು ಮುಂದೆ 15 ರೂಪಾಯಿ ಜಾಸ್ತಿ, 115 ರೂಪಾಯಿ ಇನ್ನು ಮುಂದೆ ಕೊಡಬೇಕು. ಆಯಿತು, 200 ರೂಪಾಯಿ ಇದ್ದರೆ, 200 ರೂಪಾಯಿ ಟಿಕೆಟ್ ಇದ್ದರೆ ಇನ್ನು ಮುಂದೆ 230 ರೂಪಾಯಿ ಕೊಡಬೇಕು. ಆದರೆ ದೂರದ ಪ್ರಯಾಣ ಮಾಡೋರಿಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ. ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ, ಬೆಂಗಳೂರಿನಿಂದ ಮಂಗಳೂರು, ಬೆಂಗಳೂರಿನಿಂದ ಬೆಳಗಾವಿ, ಬೆಂಗಳೂರಿನಿಂದ ದಾವಣಗೆರೆ, ಬೆಂಗಳೂರಿನಿಂದ ಯಾವುದು ಬೀದರ್, ಬೆಂಗಳೂರಿನಿಂದ ಬಾಗಲಕೋಟೆ, ಬೆಂಗಳೂರಿನಿಂದ ಕಲಬುರಗಿ, ಬೆಂಗಳೂರಿನಿಂದ ಹುಬ್ಬಳ್ಳಿ, ಅನೇಕ ಕಡೆ ನಿಮಗೇನಾಗುತ್ತೆ, 500 ರೂಪಾಯಿ ಟಿಕೆಟ್ ಒಳಗಡೆ ಇದ್ದರೆ, ಅಥವಾ 500 ರೂಪಾಯಿ ಅಂತ ಇಟ್ಕೊಳ್ಳಿ, ಈಗೆಲ್ಲ ಕೆಲವು ಕಡೆ ಜಾಸ್ತಿ ಆಗುತ್ತೆ, 500 ರೂಪಾಯಿ, ನೀವು 575 ರೂಪಾಯಿ ಕೊಡಬೇಕು, 15% ಜಾಸ್ತಿ. ಆಯಿತು, ನಿಮ್ಮ ಟಿಕೆಟ್ 1,000 ರೂಪಾಯಿ ಇದೆ, ನೀವು 150 ರೂಪಾಯಿ ಕೊಡಬೇಕು. ಇಬ್ಬರಿದ್ದೀರಿ, 1,000 1,200 ಟಿಕೆಟು, ನೀವು 300 ರೂಪಾಯಿ ಜಾಸ್ತಿ ಕೊಡಬೇಕು. ಇನ್ನು ಮುಂದೆ ಖಾಸಗಿ ಇಷ್ಟೆಲ್ಲ ಆಯಿತು. ಈ ರೇಟ್ ಜಾಸ್ತಿ ಆದ ತಕ್ಷಣ ಇದೊಂದು ವರ್ತುಲ, ನಾವು ಹೇಳ್ತೀವಲ್ಲ ಆಹಾರ ಶೃಂಖಲೆ ಅಂತೇಳಿ, ಇದೊಂದು ಶೃಂಖಲೆ, ಒಂದು ಸಂಕಲೆ. ಇವರಿಗೆ ಜಾಸ್ತಿ ಆಯಿತು ಅಂದ ತಕ್ಷಣ ಖಾಸಗಿ ಬಸ್ ಮಾಲೀಕರು ಸುಮ್ಮನಿರ್ತಾರಾ? ಸರ್ ನಮ್ಮದು ಮಾಡಿ. BMTC KSRTC ಎಲ್ಲ ಜಾಸ್ತಿ ಆದಾಗ, ಖಾಸಗಿ ಬಸ್ ಜಾಸ್ತಿ ಮಾಡಿದಾಗ ರಿಕ್ಷಾದವರು ಸುಮ್ಮನಿರ್ತಾರಾ? ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಸಾಧ್ಯತೆ ಇದೆ. ಏನಿದೆ, 1 ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಬೇಡಿಕೆ ಇಡ್ತಾರೆ. ಸದ್ಯಕ್ಕಂತೂ ಹೊಸ ವರ್ಷದಲ್ಲಿ ಹೆಣ್ಣು ಮಕ್ಕಳು